ಹಾಯ್ ಸ್ನೇಹಿತರೆ, ನಿಮಗೆ ಗೊತ್ತಾ, ಒಂದು ಚಿಕ್ಕ ಹುಳುವೆ ಒಂದು ದಿನ ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರುವ ಸುಂದರ ಚಿಟ್ಟೆಯಾಗುತ್ತದೆ. ಆದರೆ ಅದರ ಪ್ರಯಾಣ ಸುಲಭವಲ್ಲ. ಅದು ಕತ್ತಲೆ, ಏಕಾಂತ ಮತ್ತು ನೋವಿನ ಹಾದಿಯನ್ನು ದಾಟಿಯೇ ಚಿಟ್ಟೆಯಾಗುತ್ತದೆ. ಈ ಕಥೆಯನ್ನು ತಿಳಿದರೆ ನಿಮ್ಮ ಜೀವನದ ಕಷ್ಟಗಳನ್ನು ನೀವು ಎಂದಿಗೂ ಶಾಪ ಎಂದು ಕರೆಯುವುದಿಲ್ಲ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಹೇಳುವ ಒಂದು ಸತ್ಯ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನಾವು ಜೀವನದಲ್ಲಿ ಕಷ್ಟ ಬಂದಾಗ ನನ್ನ ಜೀವನವೇ ಯಾಕೆ ಹೀಗಾಗಿದೆ ಎಂದು ಯೋಚಿಸುತ್ತೇವೆ. ಆದರೆ ಪ್ರಕೃತಿಯಲ್ಲಿರುವ ಒಂದು ಚಿಕ್ಕ ಜೀವಿ ನಮಗೆ ಅದ್ಭುತ ಪಾಠ ಕಲಿಸುತ್ತದೆ. ಅದು ಚಿಟ್ಟೆ. ಒಂದು ಚಿಟ್ಟೆ ಹುಟ್ಟುವಾಗ ಸುಂದರವಾಗಿರುವುದಿಲ್ಲ. ಅದು ಸಣ್ಣ ಹುಳುವಾಗಿಯೇ ತನ್ನ ಜೀವನವನ್ನು ಆರಂಭಿಸುತ್ತದೆ. ಯಾರೂ ಅದನ್ನು ಮೆಚ್ಚುವುದಿಲ್ಲ, ಆದರೆ ಅದು ತನ್ನ ಪ್ರಯಾಣವನ್ನು ನಿಲ್ಲಿಸುವುದಿಲ್ಲ. ಆ ಹುಳು ಒಂದು ಸಮಯದಲ್ಲಿ ತನ್ನ ಸುತ್ತಲೂ ಒಂದು ಕೋಶವನ್ನು ನಿರ್ಮಿಸಿಕೊಳ್ಳುತ್ತದೆ. ಹೊರಗಿನಿಂದ ನೋಡಿದರೆ ಅದು ನಿಶ್ಚಲವಾಗಿರುವಂತೆ ಕಾಣುತ್ತದೆ. ಹಲವರಿಗೆ ಅದು ಸತ್ತಿದೆ ಎಂದು ಅನ್ನಿಸುತ್ತದೆ. ಆದರೆ ನಿಜವಾಗಿ ಅದರ ಜೀವನದ ದೊಡ್ಡ ಬದಲಾವಣೆ ಆ ಕತ್ತಲೆಯ ಕೋಶದೊಳಗೆ ನಡೆಯುತ್ತಿರುತ್ತದೆ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಹೊರಗೆ ಏನೂ ಆಗುತ್ತಿಲ್ಲ ಎಂದು ಅನ್ನಿಸುತ್ತದೆ, ಆದರೆ ನಮ್ಮೊಳಗೆ ದೊಡ್ಡ ಬದಲಾವಣೆಗಳು ನಡೆಯುತ್ತಿರಬಹುದು. ಚಿಟ್ಟೆ ಕೋಶದಿಂದ ಹೊರಬರುವಾಗ ಬಹಳ ಕಷ್ಟಪಡುತ್ತದೆ. ಆ ಹೋರಾಟವನ್ನು ಯಾರೂ ಅದರ ಪರವಾಗಿ ಮಾಡಲಾರರು. ಯಾರಾದರೂ ಸಹಾಯ ಮಾಡಿ ಅದನ್ನು ಹೊರತೆಗೆದರೆ ಅದರ ರೆಕ್ಕೆಗಳು ಬಲವಾಗಿರುವುದಿಲ್ಲ. ಅದು ಎಂದಿಗೂ ಹಾರಲು ಸಾಧ್ಯವಿಲ್ಲ. ಇದೇ ಜೀವನದ ದೊಡ್ಡ ಸತ್ಯ. ಕೆಲವು ಹೋರಾಟಗಳನ್ನು ನಾವು ಸ್ವತಃ ಎದುರಿಸಲೇಬೇಕು. ಆ ಹೋರಾಟವೇ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಇಂದು ಅನೇಕ ಜನರು ಕಷ್ಟದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಚಿಟ್ಟೆ ನಮಗೆ ಹೇಳುವುದು ಒಂದೇ ಮಾತು: ನೋವಿಲ್ಲದೆ ಬೆಳವಣಿಗೆ ಇಲ್ಲ. ನೀವು ಇಂದು ಎದುರಿಸುತ್ತಿರುವ ಕಷ್ಟಗಳೇ ನಾಳೆಯ ನಿಮ್ಮ ಶಕ್ತಿಯಾಗಬಹುದು. ಚಿಟ್ಟೆ ಹಾರಲು ಆರಂಭಿಸಿದ ನಂತರ ಯಾರೂ ಅದರ ಹಿಂದಿನ ಜೀವನವನ್ನು ನೋಡುವುದಿಲ್ಲ. ಎಲ್ಲರೂ ಅದರ ಬಣ್ಣದ ರೆಕ್ಕೆಗಳನ್ನು ಮಾತ್ರ ನೋಡುತ್ತಾರೆ. ಅದೇ ರೀತಿ ಜನರು ನಿಮ್ಮನ್ನು ಯಶಸ್ಸು ಮಾತ್ರ ನೋಡುತ್ತಾರೆ. ನೀವು ಅನುಭವಿಸಿದ ಕಷ್ಟ, ತ್ಯಾಗ ಮತ್ತು ಹೋರಾಟವನ್ನು ಯಾರೂ ನೋಡುವುದಿಲ್ಲ. ಒಮ್ಮೆ ಯೋಚಿಸಿ, ನೀವು ಈಗ ಒಂದು ಕಷ್ಟದ ಹಂತದಲ್ಲಿದ್ದರೆ ಬಹುಶಃ ನೀವು ನಿಮ್ಮ ಜೀವನದ ರೂಪಾಂತರದ ಹಂತದಲ್ಲಿರಬಹುದು. ಕೈ ಬಿಡಬೇಡಿ. ಇನ್ನೂ ಸ್ವಲ್ಪ ತಾಳ್ಮೆ ಇಡಿ. ನಿಮ್ಮ ಸಮಯ ಖಂಡಿತ ಬರುತ್ತದೆ. ಚಿಟ್ಟೆ ತನ್ನನ್ನು ಬೇರೆ ಜೀವಿಗಳೊಂದಿಗೆ ಹೋಲಿಸಿಕೊಳ್ಳುವುದಿಲ್ಲ. ಅದು ತನ್ನ ಸಮಯ ಬಂದಾಗ ಮಾತ್ರ ಹಾರುತ್ತದೆ. ನಮ್ಮ ಜೀವನದಲ್ಲೂ ಇತರರ ಯಶಸ್ಸು ನೋಡಿ ಬೇಸರ ಪಡಲು ಹೋಗಬಾರದು. ನಮ್ಮ ಪ್ರಯಾಣದ ಮೇಲೆ ಗಮನ ಕೊಡಬೇಕು. ಪ್ರತಿಯೊಬ್ಬರ ಸಮಯವೂ ವಿಭಿನ್ನವಾಗಿರುತ್ತದೆ. ಪ್ರಕೃತಿ ಒಂದು ದೊಡ್ಡ ನಿಯಮ ಏನೆಂದರೆ, ಪ್ರತಿಯೊಂದು ಸುಂದರ ಬದಲಾವಣೆಯ ಹಿಂದೆ ಒಂದು ಕಠಿಣ ಪ್ರಕ್ರಿಯೆ ಇರುತ್ತದೆ. ಚಿಟ್ಟೆಯ ರೂಪಾಂತರ, ವಜ್ರದ ನಿರ್ಮಾಣ, ಬಿದಿರು ಮರ ಬೆಳವಣಿಗೆ ಎಲ್ಲವೂ ತಾಳ್ಮೆ ಮತ್ತು ಸಮಯವನ್ನು ಕೇಳುತ್ತವೆ. ನಿಮ್ಮ ಯಶಸ್ಸು ಅದಕ್ಕೆ ಹೊರತಲ್ಲ. ನಿಮ್ಮ ಕನಸುಗಳು ದೊಡ್ಡದಾಗಿದ್ದರೆ ನಿಮ್ಮ ಹೋರಾಟವು ದೊಡ್ಡದಾಗಿರುತ್ತದೆ. ಅದಕ್ಕೆ ಹೆದರಬೇಡಿ. ಇಂದು ನೀವು ಅಳುತ್ತಿದ್ದರೂ ನಾಳೆ ನಿಮ್ಮ ಯಶಸ್ಸು ನೋಡಿ ಜಗತ್ತು ಚಪ್ಪಾಳೆ ತಟ್ಟುತ್ತದೆ. ಇಂದಿನಿಂದ ಒಂದು ನಿರ್ಧಾರ ಮಾಡಿ: ನಿಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ಓಡಿ ಹೋಗಬೇಡಿ, ಅದನ್ನು ಸ್ವೀಕರಿಸಿ. ಯಾಕೆಂದರೆ ಹುಳು ನೋವನ್ನು ಸಹಿಸಿ ಚಿಟ್ಟೆಯಾಗುತ್ತದೆ. ಮನುಷ್ಯ ಕಷ್ಟವನ್ನು ಸಹಿಸಿ ಯಶಸ್ವಿಯಾಗುತ್ತಾನೆ. ನೆನಪಿಡಿ, ರೂಪಾಂತರ ಯಾವತ್ತೂ ಸುಲಭವಲ್ಲ, ಆದರೆ ರೂಪಾಂತರದ ನಂತರ ಜೀವನ ಅದ್ಭುತವಾಗಿರುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಬದಲಾಯಿಸುವ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.